ಕೆಲವು ಖನಿಜಗಳಿಂದ ರೋಗ ಬರ್ತದೆ. ಯಾವ ಖನಿಜ ಅಂದ್ರೆ ಕ್ಯಾಲ್ಸಿಯಂನಿಂದ ಅಸ್ಟಿಯೋಪೆರೋಲಿಸಿಸ್ ಬರ್ತದೆ. ರಂಜಕ ಅಸ್ಟಿಯೋಮೋಲಸ್ ಕಬ್ಬಿಣದಿಂದ ಅನೆಮಿಕ್. ಅಯೋಡಿನ್ ಗಳಗಂಟು ಬರ್ತದೆ. ಸೋಡಿಯಂ ಕೆಲೆಮಿಯಾ ಬರ್ತದೆ. ಪೊಟ್ಯಾಸಿಯಂ ಹೈಡ್ರೋಸೆಂಡ್ರೇಮಿಯಾ ಬರ್ತದೆ. ಸೋಡಿಯಂದಿಂದ ಹೈಡ್ರೋಸೆಂಡ್ರೇಮ್ ಬರ್ತದೆ. ಪೊಟ್ಯಾಸಿಯಂ ಐಕೋಪೊಲಾಮಿಯಾ ಬರ್ತದೆ. ಸೆಲ್ನಿಯಂ ಕೇಶ ರೋಗ ಬರ್ತದೆ. ತಾಮ್ರದಿಂದ ವಿಲ್ಸನ್ ರೋಗ ಬರ್ತದೆ. ಕ್ಲೋರೈಡ್ದಿಂದ ಫ್ಲೋರಿಸಿಸ್ ರೋಗ ಬರ್ತದೆ. ನೈಟ್ರೆಕ್ಸ್ ಬ್ಲೂ ಬೆಡ್ಡಿ ಸಿಂಡ್ರೋಮ್ ಬರ್ತದೆ. ಸ್ಕ್ಯಾಂಡಿಯಂ ಎಟಾಯಿ ರೋಗ ಬರ್ತದೆ. ಪಾದರಸದಿಂದ ಮೀನಮಾಟ ಬರ್ತದೆ. ಕ್ರೋಮಿಯಂನ ಕ್ಯಾನ್ಸರ್ ಬರ್ತದೆ. ಅರ್ಸೆನಿಕ್ ಬ್ಯಾಕ್ ಫುಟ್ ಬರ್ತದೆ. ಸಸ್ಯ ವೈರಸ್ಯುಕ್ತ ಸಸ್ಯ ಪಡೆಯಲು ಕಾಂಡ ತುದಿಯ ಕಲ್ಚರ್. ಕಾಂಡದಿಂದ ತೊಂದರೆ ವೈರಸ್ಯುಕ್ತ ಸಸ್ಯ ಪಡಿಬೋದು. ಗ್ರಾಫಿಂಗ್ ಸಿಹಿ ಮಾಡುವುದು ಸಸ್ಯದ ಕಲ್ಚರಿಂದ ಮತ್ತೊಂದು. ಗ್ರಾಫಿಂಗ್ ಅಂದ್ರೆ ಕಸಿ ಮಾಡೋದಂದ್ರೆ ಸಸ್ಯ ಕತ್ತರಿಸಿ ಮತ್ತೊಂದು ಸಸ್ಯಕ್ಕೆ ಜೋಡಣೆ ಮಾಡುವುದು ಬೆಳೆಸುವುದು ಗ್ರಾಫಿಂಗ್ ಅಂತಾರೆ. ಹವಸಿ ಸಸ್ಯ ಬೋಗ್ ಮಾಸುಗಳು ಮ್ಯಾಕ್ಸಿಸಿನಿಯಸ್. ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಅಂಡಾಶಯ ಇರುವುದಿಲ್ಲ. ಅನಾವೃತ ಬೀಜ ಸಸ್ಯಗಳಲ್ಲಿ ಅಂಡಾಶಯ ಇರುವುದಿಲ್ಲ. ಉದಾಹರಣೆ ಪೆನ್ಗಳು, ಸೈಕಾಸ್, ದೇವದಾರು. ಎಕ್ಸ್-ಸಿ2 ಎಂದರೆ ಅಳಿವಿನಂಚಿರುವ ಜೀವಿಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಕುವುದು ಎಕ್ಸ್-ಸಿ2 ಅನ್ನೋರು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ಸಾಕೋದು ಎಕ್ಸ್-ಸಿ2 ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ಎಲ್ಲ ಸಾಕೋದಕ್ಕೆ ಎಕ್ಸ್-ಸಿ2 ಅಂತಾರೆ. ಅದು ಸಸ್ಯೋದ್ಯಾನ ತಂದು ಹಾಕಲ್ಲ. ಸಸ್ಯವು ಬೆಳವಣಿಗೆ ಕಡೆಗೆ ಬಾಗಲು. ಸಸ್ಯವು ಬೆಳಕಿನ ಕಡೆ ಬಾಗಲು ಆಕ್ಸಿಕ್ ಹಾರ್ಮೋನ್ ಕಾರಣ. ಸಸ್ಯ ಪ್ರಾಣಿಗಳು ಆದಿ ರೂಪದಿಂದ ಅವು ಅಭಿವೃದ್ಧಿಗೊಳ್ಳಲು ವಿಜ್ಞಾನಿ. ಸಸ್ಯ ಪ್ರಾಣಿ ಆದಿ ರೂಪದಿಂದ ಅಭಿವೃದ್ಧಿಗೊಳಿಸಿದ ವಿಜ್ಞಾನಿ. ಜಿನಿಯೋಲಜಿ. ಕೀಟಾರಿ ಸಸ್ಯ ಪಿಂಟರ್ ಪ್ಲ್ಯಾಂಟ್, ಹೂಗಿಡ, ಇಬ್ಬನಿ ಗಿಡ, ಡ್ರಾಸೆರಾ, ನೆಫಿಥಿನ್, ನೊಣದ ಜೇನು, ವಿನ್ನರ್ಸ್ ಪ್ಲಾನೆಟ್, ವಿಕ್ರಿಲಿಸ್, ಹೆಲಿನಾಪುಸ್. ಸಸ್ಯ ನೀರು ಆವಿಯಾಗುವ ಪ್ರಕ್ರಿಯೆ. ಸಸ್ಯದಲ್ಲಿ ನೀರು ಆವಿಯಾಗುವ ಪ್ರಕ್ರಿಯೆ ಬಾಷ್ಪೀಭವನದಿಂದ. ವಾಟರ್ ಫ್ಲಾಮಗಳು ಆಲ್ಮಿ. ಸಸ್ಯಗಳು ನೀಲಿ ಕೆಂಪು ಹೆಚ್ಚು ಹೀರಿಕೊಳ್ಳುತ್ತವೆ. ಸರ್ಕಾರದ ಕಾರ್ಯಾಂಗ ಅಂಗವು ಸಾರ್ವಜನಿಕ ನೀತಿ ಧೋರಣೆಯನ್ನು ಕಾರ್ಯ ತಿಳಿದುಕೊಳ್ಳುವುದು. ಹೂವಿನ ಪುಷ್ಪರಾಣವು ಅದೇ ಕಾಂಡಕ್ಕೆ ವರ್ಗಾವಣೆಯಾದರೆ ಆಟೋಗಾಮಿ. ಸಸ್ಯಕ್ಕೆ ಆಹಾರ ಪೋಯಂ, ನೀರು ಜೈಲಂ. ವೈರಾಯ್ಡ್ ರೋಗ ಸಸ್ಯಗಳಲ್ಲಿ ಮಾತ್ರ. ಪ್ರೊಬಯೋಟಿಕ್ಗಳು ಸೂಕ್ಷ್ಮಜೀವಿಗಳು. ಎಲೆಯಿಂದ ಹರಡುವ ಸಸ್ಯ ಬಯೋಫಿಲ್ಮ್. ಯಕೃತ ಊದುವುದು ಹೆಪಟೈಟಿಸ್ ಎನ್ನುವರು. ನೀರಿನಲ್ಲಿ ಹಸಿರು ಸಸ್ಯಗಳಿಂದ ಮೀನು ಆಮ್ಲಜನಕ ಸಾವು. ನೀರಿನಲ್ಲಿ ಸಸ್ಯ ಬೆಳೆದರೆ ಆಮ್ಲಜನಕ ಕಡಿಮೆ ಆಗ್ತದೆ, ಆದ್ದರಿಂದ ಮೀನುಗಳು ಸಾಯ್ತವೆ. ಸಸ್ಯಜನ್ಯ ಕರ್ಪೂರ ನಿಕೋಸ್ ವೆಲ್ಲೆನ್ಸಿ. ಹ್ಯಾಲೋಫೈಟ್ಗಳು ಎಂದರೆ ಎಲ್ಲಿ ಬೆಳೆಯುತ್ತವೆ? ಸಮುದ್ರ ತೀರದಲ್ಲಿ. ಹ್ಯಾಲೋಫೈಟ್ಗಳು ಎಲ್ಲಿ ಬೆಳೆಯುತ್ತವೆ? ಸಮುದ್ರ ತೀರದಲ್ಲಿ. ಹ್ಯಾಲೋಫೈಟ್ಸ್ಗಳು ಸಮುದ್ರ ತೀರದಲ್ಲಿ ಬೆಳಿತವೆ. ಈರುಳ್ಳಿ ಒಂದು ಕಾಂಡದ ರೂಪ ಅದ. ನಾರುಗಳಿಂದ ತುಂಬಿದ ಬೇರು ದ್ವಿದಳ ಸಸ್ಯಗಳು. ಪ್ರೌಢಾವಸ್ಥೆಯ ಅಂಡಾಣುಜೀವಕವಾಗಿ ಸಸ್ಯದ ಗುಂಪು. ಅನಾವೃತ ಬೀಜ ಸಸ್ಯಗಳು ಪ್ರೌಢಾವಸ್ಥೆ. ಪ್ರೋಟೀನಾರು ಸಿಲ್ಕ್. ಕೋಶ ವಿಭಜನೆಯಲ್ಲಿ ಭಾಗವಹಿಸುವ ಸಸ್ಯದ ಹಾರ್ಮೋನ್ ಸೈಟೋಕಿನಿನ್. ಪೂರ್ಣ ಮುಳುಗಿರುವ ಜಲಸಸ್ಯದಲ್ಲಿ ಪತ್ರರಂಧ್ರ ಎಲೆಗಳು ಎರಡು ಭಾಗಗಳಾಗಿರುತ್ತವೆ. ಲೀಚಿ ಹಣ್ಣಿನ ಖಾದ್ಯ ಭಾಗ ಅರಿಲ್. ಸೋಲಮನ್ ಮೊಲಂಗ್ ಮೊಲಂಗಿನ ಮೊಟ್ಟೆ ಗಿಡ. ಹಣ್ಣು ಒಗರಾಗಿ ಹತ್ತಲು ಆರ್ಸೆನಿಕ್ ಆಸಿಡ್. ಸಾಂಡಲಮ್ ಸ್ಟ್ಯಾಂಡಲ್. ವಾರ್ ವಾಲ್ಟಿ ಸೆರ್ಪಡಿನ್.
ಸರ್ಪಗಂಧ, ಕೋಕಸ್ ನ್ಯಾಸಿಸೆಪೆರಲ್ ತೆಂಗಿನಕಾಯಿ, ಪುಪ್ಪೂರಿಣ ಹೂವಿನಲ್ಲಿ, ಕೇಸರಿ ಹೂವಿನಿಂದ, ಇಥೆನಾಲ್ ಇದರಿಂದ ತಡೆಯುವುದು, ಇಥಿಲಿನಿಂದ ಅಕ್ಕಿ, ಕಬ್ಬು, ಗಂಧಕ ಮರ ವಿಜ್ಞಾನ ಸಂತ ಅಲಮ್ಸ್ ಗಂಧದ ಮರ ವಿಜ್ಞಾನ ಸಂತಾಲಮ್ ಆಲ್ಬಮ್ ಸಸ್ಯ ಶಿಲೀಂಧ್ರ ಬೇರು ಕಾಂಡ ಎಲೆ ಇಲ್ಲದ್ದು ಶಿಲೀಂಧ್ರ ಬೇರು ಕಾಂಡ ಎಲೆ ಇಲ್ಲದ್ದು ಸಸ್ಯ ಶಿಲೀಂಧ್ರ ಬೇರು ಕಾಂಡ ಇಲ್ಲದ್ದು ಸಸ್ಯ ಶಿಲೀಂಧ್ರ ಬೇರು ಕಾಂಡ ಇದಿಲ್ಲ ಶಿಲೀಂಧ್ರ ಆ ಥರದ. ಸ್ಟೈರೋಗೈರಾ ಎಂಬುದು ಒಂದು ಶಿಲೀಂಧ್ರ ಶೈವಲ. ಶುಷ್ಕ ಸಸ್ಯಗಳು ಹೆಚ್ಚು ಮರುಭೂಮಿಯಲ್ಲಿ. ಹೂವಿನ ಕಾರ್ಯ ಪರಾಗದ ಮೂಡುವುದು. ಸಸ್ಯದ ಬೆಳವಣಿಗೆ ಯೋಗಕ್ಷೇಮಕ್ಕೆ ಕ್ಲೋರಿನ್ ಬೇಕು. ಕೀಟನಾಶಕವಾಗಿ ಬಳಸುವ ಸಾವಯವ ಸಂಯುಕ್ತ ಗ್ಯಾನಿಮಿಕ್ಸ್. ಸಸ್ಯಗಳು ಉಸಿರಾಟಕ್ಕೆ ಕಾರಣ ಕ್ಲೋರೋಫಿಲ್. ಗಿಡಗಳು ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಗೆ ಪರಿವರ್ತಿಸುವ ಕ್ರಿಯೆಯನ್ನು ಫೋಟೋಸಿಂಥೆಸಿಸ್ ಎನ್ನುವರು. ಎರಡು ವಿಭಿನ್ನ ಸಸ್ಯಗಳು ತುಂಡು ಮಾಡಿ ಕಾಂಡವನ್ನು ಒಟ್ಟಾಗಿ ಜೋಡಿಸಿ ಒಂದೇ ಗಿಡವಾಗಿ ಬೆಳೆಸುವುದನ್ನು ಗ್ರಾಫ್ಟಿಂಗ್ ಎನ್ನುವರು. ಮರದ ವಯಸ್ಸು ಅಳತೆ ಅದರ ಕಾಂಡದ ಉಂಗುರ ಅಳೆಯುವುದರಿಂದ ಹೂವಿನಲ್ಲಿ ಪುಷ್ಪರವಣ ಉತ್ಪತ್ತಿಯಾಗುತ್ತದೆ. ಪಿಂಚರ್ ಸೂಜಿಗಿಡ, ಕೋಬ್ರಾಲ್, ಡ್ರಾಸೆರಾ ಇಬ್ಬನಿ ಗಿಡ ಕೀಟಾರಿ ಸಸ್ಯಗಳು. ಸಸ್ಯದ ಸಂತಾನೋತ್ಪತ್ತಿ ಅಂಗ ಹೂ. ಸಸ್ಯದಲ್ಲಿ ಎಲೆ ಉದುರಲು ಆಮ್ಲಮಳೆ. ಗೆಜರಿ ಬೇರಿನಲ್ಲಿ ಆಹಾರ. ಮರದ ವಯಸ್ಸು ಉಂಗುರಗಳ ಅಳತೆಯಿಂದ. ಸಸ್ಯ ಹಸಿರು ಬಣ್ಣಕ್ಕೆ ಕಾರಣ ಕ್ಲೋರೋಫಿಲ್ ಪತ್ರಹರಿತದಿಂದ. ಪತ್ರಹರಿತು ಒಂದು ಹಸಿರು ಕಿಣ್ವ. ಪ್ಲ್ಯಾಂಕ್ಟನ್ಗಳು ಇದು ನೀರಿನಲ್ಲಿ ಜಾರಿಕೊಂಡು ಹೋಗುವ ಜೀವಿಗಳು. ಕುದುರೆ ಮಸಾಲೆ ನಾರು ಬೆಳೆ. ಅಕ್ಕಿ ಹೆಚ್ಚು ಇಳುವರಿ IRT. ಸಸ್ಯ ಬೆಳವಣಿಗೆ ಸುಧಾರಿಸಲು ಹಾರ್ಮೋನುಗಳು. ಕಾಂಡ ಸಂಗ್ರಹಣ, ಎಲೆ ಉಸಿರಾಟ, ಹೂ ಪ್ರಜನ. ಲೆಗುಮಿನೋಸಸ್ ಕುಟುಂಬ ಸಸ್ಯಗಳು. ವಾಯುಮಂಡಲದ ಸಾರಜನಕವು ಮಣ್ಣಿನಲ್ಲಿ ಸೇರಿಕೊಳ್ಳುತ್ತದೆ. ಲೆಗುಮಿನೋಸಸ್ ಕುಟುಂಬದ ಸಸ್ಯಗಳು ವಾಯುಮಂಡಲದ ಸಾರಜನಕವು ಮಣ್ಣಿನಲ್ಲಿ ಸೇರಿಸುತ್ತವೆ. ಜೀವಂತ ಪಳವಳಿಕೆ ಹಸಿರು ಅಲಂಗೈ. ವಾಟರ್ ಫಯಸಿಂದ್ ಜಲನೀಲಿ ಫಿಲ್ಮಿಸ್ಟ್. ಮಾಲಿನ್ಯ ಕಡಿಮೆ ಮಾಡುವ ಜೈವಿಕ ಅನಿಲ ತಯಾರಿಕೆ ಸಸ್ಯ ಸಾಲ್ವನಿಯಾ. ಕಬ್ಬಿನಲ್ಲಿ ಸುಕ್ರೋಸ್ ಸಕ್ಕರೆ ರಸ ಕಡಿಮೆಯಾಗಲು ಕಾರಣ ಸಸ್ಯ ಬೆಳವಣಿಗೆಯಾಗುವಾಗ ಹೆಚ್ಚು ಮಳೆ ಬರುವುದು. ಆಲೂಗಡ್ಡೆ ಕಾಂಡ. ಬೆಳ್ಳುಳ್ಳಿ ವಾಸನೆ ಬರಲು ಸಲ್ಫರ್ ಸಂಯುಕ್ತ. ಅಂಡಾಶಯ ಫಲ ಅಂಡಕಭವನ ಬೀಜ. ಸೌದೆ ಕಾಂಡ. ಪುಷ್ಪ ಎಲೆ. ಗಂಜಿ ಸೆಲ್ಯುಲೋಸ್ನಲ್ಲಿ ಗ್ಲೂಕೋಸ್ ಇದೆ. ಹತ್ತಿಯ ಮೇಲೆ ಹತ್ತಿಯ ಹಣ್ಣುಗಳು ಪಡೆಯುವ ಹತ್ತಿಯ ಎಲೆಯನ್ನು ಹಣ್ಣು ತಡೆಯುವುದು. ಕುದುರೆ ಮಸಾಲೆ ಸೋಪು ಶಿಲೀಂಧ್ರ ಬೆಳೆ. ಕುದುರೆ ಮಸಾಲೆ ಸೋಪು ಶಿಲೀಂಧ್ರ ಬೆಳೆ. ಹತ್ತಿಯ ಮುಖ್ಯ ಘಟಕ ಸೆಲ್ಯುಲೋಸ್. ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸಿದಾಗ ಗುಣವನ್ನು ವಿಸರಣ ಎನ್ನುವರು. ನಿಂಬೆ ರಸದ ಬಣ್ಣ ಬೆಳ್ಳಿ. ಸಾಸಿವೆ ಬಣ್ಣ ಹಳದಿ. ದ್ವಿದಳದಲ್ಲಿ ಹೆಚ್ಚು ಪ್ರೋಟೀನ್. ಟಿಕ್ಸ್ ಮೈಟ್ಸ್ ವಾಸನೆಯಲ್ಲಿ ಆರ್ಚಿಸೆಡ್. ಈರುಳ್ಳಿ ಕಾಂಡ. ದ್ವಿಲಿಂಗಿ ಹೂವಿನಲ್ಲಿ ಆಂಡ್ರೋಸಿಂಡಮ್ ಹಾಗೂ ಗೈಸೋಮ್. ಬೇರೆ ಕಾರೆಯಲ್ಲಿ ಫ್ಯಾಥಮ್ ಡೈಕೋಮಿನ್ಸ್. ಶುಂಠಿ ಬೇರು. ಬಾಷ್ಪೋತ್ಸರ್ಜನೆ ಹೆಚ್ಚು ಮರುಭೂಮಿ ಸಸ್ಯಗಳಲ್ಲಿ. ದ್ಯುತಿ ಸಂಶ್ಲೇಷಣೆ ಹೆಚ್ಚು ಬೇಕಾದ ಬೆಳಕು ಬಿಳಿ. ಕಾರ್ಯಗಳಿಂದ ಬೀಜ ನೀಡು ಫೈಬರ್.